ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ವಿದ್ಯಾರ್ಥಿಗಳ ಮನಸ್ಸು ಪುಸ್ತಕವನ್ನು ಬಿಟ್ಟು ತಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಬಯಸುವುದು. ಯಾರು ಬೆಳಗ್ಗೆ ಸಂಜೆ ಒಂದು ಮಾಡಿ ಪರಿಶ್ರಮ ಪಡುತ್ತಿರುವರೋ ಅಂಥವರು ವಿಶ್ರಾಂತಿ ಪಡೆಯಬಹುದು. ಆದರೆ ನಿಮ್ಮ ಓದು ಹಾಗೂ ಮಸ್ತಿಯಲ್ಲಿ ಸಮತೋಲನೆಯನ್ನು ಕಾಪಾಡಿಕೊಳ್ಳಿ. ಯಾರು ಒಬ್ಬರೇ ಇದ್ದೀರೋ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತದೆ. ಅವರು ನಿಮ್ಮತ್ತ ಆಶ್ಚರ್ಯದಿಂದ ನೋಡುತ್ತಾರೆ. ಯಾರಾದರೂ ಮನಸ್ಸಿನ ಜೊತೆ ಆಟವಾಡಬೇಡಿ, ಏಕೆಂದರೆ ಇದು ನಿಮ್ಮ ಬಗ್ಗೆಯ ಆಕರ್ಷಣೆಯನ್ನು ಕ್ಷೀಣಿಸುತ್ತದೆ. ನಿಮ್ಮ ಕಾರ್ಯಸ್ಥಳದಲ್ಲಿರುವ ಸಮರ್ಪಣೆಯನ್ನು ಹೊಗಳುವರು. ಆದರೂ ನಿಮಗೆ ನಿಮ್ಮ ಭವಿಷ್ಯದ ಗುರಿಯನ್ನು ಪಡೆಯಲು ಕಠಿಣ ಪರಿಶ್ರಮ ಪಡಬೇಕಾಗಿದೆ. ಸೃಜನಾತ್ಮಕ ಶಕ್ತಿ ಮತ್ತು ಅನುಭವ ಸೇರಿ ನಿಮಗೆ ನಿಮ್ಮ ವ್ಯಾವಹಾರಿಕ ಲಕ್ಷ್ಯಗಳ ಪ್ರಾಪ್ತಿಯಲ್ಲಿ ಸಹಾಯವಾಗುವುದು. ನಿಮಗೆ ಪ್ರಾಥಮಿಕ ಹಂತದ ತೀರ್ಮಾನ ಮಾಡಲು ನಿಮ್ಮನ್ನು ನೀವು ಬಲಶಾಲಿಯನ್ನಾಗಿಸಿ. ನಿಮ್ಮ ಅನುಭವದ ಲಾಭವನ್ನು ನಿಮ್ಮ ಸಹಕರ್ಮಿಯವರಿಗೂ ಕೊಡಿ. ಬಂಡವಾಳದ ವಿಷಯದಲ್ಲಿ ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತಿರುವ ಸೂಚನೆಯಿಂದ ನೀವು ಚಿಂತೆಯಲ್ಲಿ ಬಿದ್ದೀರಿ. ಈ ಸಮಯದಲ್ಲಿ ಮಾರ್ಕೆಟು ಆಗುಹೋಗುಗಳ ಬಗ್ಗೆ ಗಮನವಹಿಸಿ ಹಾಗೂ ಯಾವುದೇ ತೊಂದರೆ ಒಳಗಾಗುವಂತಹ ನಿರ್ಣಯ ತೆಗೆದುಕೊಳ್ಳಬೇಡಿ. ಮಾರ್ಕೆಟಿನಿಂದ ಒಳ್ಳೆಯ ಸುದ್ದಿ ಖಂಡಿತ ಬರುವುದು. ನಂತರ ಯೋಚಿಸಿ ಬುದ್ಧಿವಂತಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಿ. 1959 1965 1966 नहीं है. ಇಂದು ನಿಮ್ಮ ಶರೀರದಲ್ಲಿ ಮಾನಸಿಕ ಹಾಗೂ ಶಾರೀರಿಕ ಸಾಮರ್ಥ್ಯ ಉತ್ತಮ ಸ್ಥಾನದಲ್ಲಿ ಇರುವುದು. ಇಂದು ನೀವು ಹೊರಗೆ ಹೋಗಿ ಬೇರೆ ಏನಾದರೂ ಮಾಡುವಿರಿ. ನೀವು ಹೊಸ ಎಕ್ಸರ್ಸೈಸ್ ಅಥವಾ ಹೊಸ ಆಟವನ್ನು ಆಡಬಹುದು. ವೃಷಭ ರಾಶಿ, ಇಂದು ನಿಮ್ಮ ಮನೆಯ ಸುರಕ್ಷೆಯ ಬಗ್ಗೆ ಸ್ವಲ್ಪ ಗಮನವಹಿಸಿ, ಏಕೆಂದರೆ ಬೆಲೆ ಬಾಳುವ ವಸ್ತು ಕಳೆದು ಹೋಗುವ ಭಯವಿದೆ. ಆದರೆ ನೀವು ಸಮಾಧಾನದಿಂದ ಇದ್ದರೆ ನಷ್ಟದಿಂದ ಉಳಿದುಕೊಳ್ಳಬಹುದು. ಇದರ ಅರ್ಥ ನೀವು ಹೆದರಿಕೊಂಡಿರಿ ಎಂದು ಅಲ್ಲ. ಇಂದು ನೀವು ನಿಮ್ಮ ಮನೆಯ ರಕ್ಷಣೆಯನ್ನು ಕುರಿತು ಸ್ವಲ್ಪ ಸಮಾಧಾನದಿಂದ ಇರಬೇಕು. ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯನ್ನು ಸವಿಯಬೇಕಿದ್ದರೆ ಸಣ್ಣ ಸಣ್ಣ ವಿಷಯದಲ್ಲಿ ಕೊಪ್ಪಿಸಿಕೊಳ್ಳಿ. ಹಾಗೆ ಮಾಡುವುದರಿಂದ ನಿಮ್ಮ ದೃಷ್ಟಿಕೋನದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಲಿದೆ ಮತ್ತು ನಿಮ್ಮ ಸಂಗಾತಿಯಲ್ಲಿ ಇದರಿಂದ ಸುರಕ್ಷಿತ ಭಾವನೆ ಬರಲಿದೆ. ಸಮಯವಿರುವಂತೆಯೇ ಹೀಗೆ ಮಾಡಿದರೆ ನಿಮ್ಮ ಸಂಬಂಧವು ಭವಿಷ್ಯದಲ್ಲಿ ಗಟ್ಟಿಯಾಗಲಿದೆ. ನೀವೇನಾದರೂ ಲೇಖಕರು ಅಥವಾ ಪತ್ರಕರ್ತರಾಗಿದ್ದರೆ ಇಂದಿನ ದಿನ ಶ್ರೇಷ್ಠ ಇರಬಲ್ಲದು. ನಿಮ್ಮ ಹೊಸ ಕೆಲಸಕ್ಕಾಗಿ ಸಮಯವಿಡಿ ಮತ್ತು ನೀವು ಹೇಗೆ ಕಾಲ ಬದಲಾಗುವುದೆಂದು ನೋಡಬಲ್ಲಿರಿ. ನೀವು ಯಾವುದಾದರೂ ಉದ್ಯೋಗದಲ್ಲಿ ಸೇರಿದರೆ ಮತ್ತು ತುಂಬಾ ಒಳ್ಳೆಯ ಭರವಸೆಯನ್ನು ಇಟ್ಟುಕೊಂಡಿದ್ದರೆ ಇಂದಿನ ದಿನ ನಿಮಗೆ ಲಾಭದಾಯಕವಾಗಿದೆ. ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕಂಪನಿಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಿರತರಾಗಿ. ಆಶ್ಚರ್ಯದಾಯಕವಾಗಿ ಯಾವುದೋ ದೊಡ್ಡ ಲಾಭವಾಗಲಿದೆ. ಇಂತಹ ಅವಕಾಶದಲ್ಲಿ ಲಾಭ ಅನೇಕ ದಾರಿಗಳು ತೆಗೆದುಕೊಳ್ಳುತ್ತಿವೆ. ಎಲ್ಲದರ ಲಾಭವನ್ನು ಪಡೆಯಿರಿ. ಇಂದು ಸಂತೋಷಕರ ಸುದ್ದಿ ಸಿಗುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಮನಸ್ಸು ಸಂತೋಷವಾಗಿರುವುದು. ಒಂದು ಹೊಸ ಮಗು ಬೇಗನೆ ನಿಮ್ಮ ಪರಿವಾರಕ್ಕೆ ಬರುತ್ತಿದೆ. ಅದರ ಕಾರಣ ನಿಮ್ಮ ಆತ್ಮಕ್ಕೆ ಸಂತೃಪ್ತಿ ದೊರೆಯುತ್ತದೆ. ಈ ಸಂತೋಷದಿಂದ ನೀವು ಈ ಸಂಸಾರದ ದೊಡ್ಡ ಎತ್ತರ ಶಿಖರದ ಮೇಲಿರುವಂತೆ ಭಾವಿಸುವಿರಿ. ಮಿಥುನ ರಾಶಿ, ಇಂದು ನಿಮಗೆ ನಿಮ್ಮ ಪರಿವಾರದವರ ಪೂರ್ಣ ಸಹಾಯ ದೊರೆಯುತ್ತದೆ. ನೀವೇನಾದರೂ ತೊಂದರೆಯಲ್ಲಿ ಸಿಕ್ಕಿಕೊಂಡರೆ ನಿಮ್ಮವರಿಂದ ಸಹಾಯ ತೆಗೆದುಕೊಳ್ಳುವುದರಲ್ಲಿ ಹಿಂದೇಟು ಹಾಕಬೇಡಿ. ನಿಮಗೆ ಸಹಾಯದ ರೂಪದಲ್ಲಿ ಏನೇನು ಬೇಕು ಅದೆಲ್ಲ ಖಂಡಿತವಾಗಿ ದೊರೆಯುತ್ತದೆ. ಆದ್ದರಿಂದ ಸಹಾಯ ಕೇಳಲು ನಾಚಿಕೊಳ್ಳಬೇಡಿ. ದಿನದ ಕೊನೆಯಲ್ಲಿ ನಿಮಗೆ ನಿಮ್ಮವರ ಕಡೆಯಿಂದ ಸಿಕ್ಕ ಸಹಾಯದಿಂದ ಹೆಚ್ಚು ಸಂತೋಷ ಸಿಗುತ್ತದೆ. ಇಂದಿನ ದಿನ ಕಷ್ಟಗಳ ದಿನವಾಗಿದೆ. ನಿಮಗೆ ಅನಿಸುತ್ತದೆ ಈಗ ಆಗಿರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಹೇಗೆ ದೂರ ಮಾಡುವುದು ಎಂದು. ನಿಮ್ಮ ಬುದ್ಧಿಶಕ್ತಿಯಿಂದ ಇದರಿಂದ ಬಚಾವಾಗಬೇಕು. ಇದರಿಂದ ನಿಮ್ಮ ಸಂಗಾತಿಯು ಆಕರ್ಷಿತರಾಗುತ್ತಾರೆ. ಇದರಿಂದ ನಿಮಗೆ ಏನೂ ಕಷ್ಟವಾಗುವುದಿಲ್ಲ. ಇಂದಿನ ದಿನ ಈ ರೀತಿಯ ಸಂಕೇತ ನೀಡುತ್ತಾ ಇದೆ. ಅದೇನೆಂದ್ರೆ, ಯಾವ ವ್ಯಕ್ತಿ ಜೀವನ ಪರ್ಯಂತ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಅವರಿಗೆ ಜ್ಯೋತಿಷಿಯಿಂದ ಸರಿಯಾದ ಸಲಹೆಯು ದೊರೆಯುತ್ತದೆ. ಈ ಸಲಹೆಯಿಂದ ನೀವು ನಿಮ್ಮ ಭವಿಷ್ಯವನ್ನು ಸರಿಯಾದ ದಾರಿಯಲ್ಲಿ ಸವಾರಿ ಮಾಡಿಸಿ. ನೀವು ನಿಮಗೋಸ್ಕರ ಒಳ್ಳೆಯ ಸಲಹಾಕಾರರನ್ನು ಹುಡುಕಿಕೊಳ್ಳಿ. ನೀವು ನೋಡಿ ಯಾವ ರೀತಿಯ ಅವರ ಸಲಹೆಗಳು ನಿಮಗೆ ಸಹಾಯವಾಗುತ್ತವೆ ಎಂದು. ಆರ್ಥಿಕ ಪ್ರಬಂಧನದಲ್ಲಿ ನೀವು ನಿಮ್ಮ ಸಕಾರಾತ್ಮಕ ಯೋಚನೆಯಿಂದ ಸುಲಭವಾಗಿ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ. ನೀವು ನಿಮ್ಮ ಪ್ರೊಫೆಷನ್ನಲ್ಲಿ ತುಂಬಾ ಸಫಲವಾಗುವಿರಿ. ಜೊತೆಯಲ್ಲಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಬೇಕಾದದ್ದು ಏನೆಂದರೆ ಒಮ್ಮೊಮ್ಮೆ ನಮ್ಮ ಭರವಸೆಯಂತೆ ಸಫಲತೆ ದೊರೆಯುವುದಿಲ್ಲ. ನೀವು ಚಿಂತಿಸಬೇಡಿ. ನಿಧಾನವಾಗಿ ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಗಳನ್ನು ಖಂಡಿತವಾಗಿ ಪೂರ್ತಿ ಮಾಡುವಿರಿ. ಇಂದು ನೀವು ಹೊರಗೆ ಕೂತುಕೊಂಡು ಗಾಳಿಯ ಲಾಭವನ್ನು ಪಡೆಯಿರಿ. ಇಂದು ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ. ಇಂದು ನೀವು ಸ್ವಲ್ಪ ತೊಂದರೆ ಇರುವಂತಹ ಅಥವಾ
ಒತ್ತಡವಿರುವಂತಹ ಕೆಲಸದಲ್ಲಿ ವ್ಯಸ್ತರಾಗಬಹುದು. ಇಂದು ನಿಮಗೆ ಚೆನ್ನಾಗಿ ಅನಿಸುತ್ತದೆ, ಏಕೆಂದರೆ ಒತ್ತಡ ಕಡಿಮೆ ಇದ್ದರೆ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಮುಂದೆ ಚೆನ್ನಾಗಿ ಮಲಗಿಕೊಳ್ಳಿ, ಏಕೆಂದರೆ ನಾಳೆ ಬೆಳಗ್ಗೆ ನಿಮಗೆ ತಾಜಾ ಎನಿಸುತ್ತದೆ. ಕರ್ಕರಾಶಿ, ನೀವು ತುಂಬ ದಿನಗಳಿಂದ ಏನನ್ನೋ ಹೇಳಲು ಇಷ್ಟಪಡುತ್ತಿದ್ದೀರಿ, ಆದರೆ ಆಗುತ್ತಿಲ್ಲ. ಈ ದಿನದ ಪ್ರಯೋಗ ಮಾಡಿ ನೀವು ನಿಮ್ಮ ರಚನಾತ್ಮಕತೆಯನ್ನು ಪ್ರದರ್ಶಿಸಬಹುದು. ಇಂದು ದೊಡ್ಡ ಮುಖ್ಯವಾಗಿರುವ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ. ಅವರ ಜೊತೆ ರೊಮ್ಯಾಂಟಿಕ್ ಸಂಬಂಧವಾಗುವ ಸಂಭವವಿದೆ. ಆದರೂ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ. ಆದರೂ ಹತ್ತಿರದವರು ಅನುಕೂಲ ಪ್ರತಿಕ್ರಿಯೆ ತೋರಿಸಿದರೆ ನಿಮ್ಮ ರೊಮ್ಯಾನ್ಸ್ನ ಯಾತ್ರೆ ಇಂದು ಶುರುವಾಗುತ್ತದೆ. ನಿರ್ಯಾತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ. ವ್ಯಾಪಾರಿಗಳಿಗೆ ಇದು ಸುಧಾರಿಸಿಕೊಳ್ಳುವ ದಿನವಾಗಿದೆ. ಅವರಿಗೆ ಸಫಲತೆಯೂ ಸಿಗುತ್ತದೆ. ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ನಿಮ್ಮ ವ್ಯಾಪಾರಿಕ ಸಂಬಂಧಗಳ ಮೇಲೆ ವಿಶೇಷವಾದ ಧ್ಯಾನ ಕೊಡಿ. ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ. ನಿಮ್ಮ ಕೆಲಸದ ದೃಷ್ಟಿಯಿಂದ ಈ ಸಮಯವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಿ. ಇಂದು ನೀವು ನಿಮ್ಮ ವಾಹನವನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ದಿನಗಳ ನಂತರ ಮಾಡಲು ಮುಂದೆ ಹಾಕಿ. ಇಂದಿನ ದಿನ ಲಾಭದಾಯಕವಿಲ್ಲ. ನಿಮಗೆ ಅನ್ನಿಸುವುದು ಇಂದು ಗಾಡಿಯನ್ನು ಮಾರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು. ವಾಹನವನ್ನು ಮಾರಲು ಒಳ್ಳೆಯ ಸಮಯ ಇನ್ನೇನು ಬರುತ್ತಿದೆ, ಅದಕ್ಕಾಗಿ ಸ್ವಲ್ಪ ಕಾಯಿರಿ. ಯಾರು ನಿಮ್ಮ ಅಕ್ಕಪಕ್ಕದಲ್ಲಿರುತ್ತಾರೋ ಅವರು ನಿಮ್ಮ ಪರಿವಾರದಲ್ಲಿ ಇರಲಿ ಅಥವಾ ಪರಿವಾರದಿಂದ ಹೊರಗಿರಲಿ, ನೀವು ಅವರ ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ನಿಮಗೆ ನಿಮ್ಮ ಆರೋಗ್ಯ ಗಟ್ಟಿ ಆಗಿರುವುದನ್ನು ತಿಳಿದು ಸಂತೋಷವಾಗುತ್ತದೆ. ಆದರೆ ನಿಮಗೆ ಪ್ರಿಯವಾದವರು ಕಾಯಿಲೆ ಬೀಳುವ ಸಾಧ್ಯತೆಗಳಿವೆ. ಸಿಂಹರಾಶಿ, ಇಂದು ನಿಮ್ಮ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳು ಆಗುತ್ತವೆ. ಆ ಸಂಸ್ಥೆಗಳಿಂದ ನಿಮ್ಮ ಕೆಲಸಕ್ಕೆ ಇಷ್ಟು ದಿನ ದೊರೆಯದಿದ್ದ ಪ್ರಾಮುಖ್ಯತೆ ದೊರೆಯುತ್ತದೆ. ಈ ಒಳ್ಳೆಯ ಸಮಯದ ಲಾಭ ಪಡೆಯುತ್ತಾ ನೀವು ನಿಮ್ಮ ಎಲ್ಲ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸಿ. ಇಂದು ನೀವು ರೊಮ್ಯಾನ್ಸ್ನ ಜೀವನದಲ್ಲಿ ನಿಮಗೆ ಅನಿಸುತ್ತಿರುವ ಹಾಗೆ ನಿಮ್ಮ ಕಾಲನ್ನು ಜಬರ್ದಸ್ತಿಯಿಂದ ಎಳೆಯುತ್ತಿರುವ ವ್ಯಕ್ತಿಯಿಂದ ದೂರ ಇರುವುದು ಒಳ್ಳೆಯದು. ಆದರೆ ಇದು ದೇವತೆಗಳ ಕಥೆ ಎನಿಸುತ್ತದೆ. ಆದರೆ ಇದು ನಿಜವಾದ ಕಥೆಯಾಗಿದೆ. ಇದರಿಂದ ಸಾವಧಾನವಾಗಿರಿ. ಇಂದು ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮನ್ನು ಅವರ ಸಲಹೆಯ ಸಹಾಯದಿಂದ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು. ಈ ರೀತಿಯ ಆಗಬಹುದು. ಆ ಸಲಹಾಕಾರರು ಪ್ರಭಾವಿ ವ್ಯಕ್ತಿಯಾಗಿರಬಹುದು. ಅವರ ಮೇಲೆ ನೀವು ನಿಮ್ಮ ಅತಿಯಾದ ನಿರ್ಣಯವನ್ನು ಅವರ ಮುಖಾಂತರ ಮಾಡುತ್ತಾ ಇರಬಹುದು. ಈ ವ್ಯಕ್ತಿಯು ನಿಮ್ಮ ಭ್ರಮೆಗೆ ಮುಕ್ತಿ ಕೊಡುತ್ತಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಸರಿಯಾದ ಸಲಹೆಯನ್ನು, ಮಾರ್ಗದರ್ಶನವನ್ನು ಕೊಡಬಹುದು. ಈ ಸಮಯದಲ್ಲಿ ಅವರ ವಿಶ್ವಾಸ ಅವಶ್ಯವಾಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆಯನ್ನು ಮಾರಾಟ ಮಾಡುವ ವಿಚಾರವಿದ್ದರೆ ಅದನ್ನು ಮಾರ್ಕೆಟ್ನಲ್ಲಿ ತಂದುಬಿಡಿ. ಇಂದು ಎಂತಹ ದಿನವೆಂದರೆ ನೀವು ಹಳೆಯ ವ್ಯಾಪಾರವನ್ನು ಮಾಡಬಹುದು. ಯಾವ ವ್ಯಕ್ತಿ ಇಂದು ಮನೆ ಮಾರಲು ಅಥವಾ ಕೊಳ್ಳಲು ಬಯಸುವವರು ಅಂತವರಿಗೆ ಇಂದಿನ ದಿನ ಚೆನ್ನಾಗಿದೆ. ಇಂತಹ ಅದೃಷ್ಟದ ದಿನ ಯಾವಾಗಲೂ ಬರುವುದಿಲ್ಲ. ನೀವು ಇದರ ಪೂರ್ಣ ಲಾಭವನ್ನು ಪಡೆಯಬೇಕು. ಇಂತಹ ವಿಷಯಗಳಲ್ಲಿ ಯಾವ ವ್ಯವಹಾರದ ಬಗ್ಗೆ ಮಾತು ನಡೆಯುತ್ತಿದೆಯೋ ಅದಕ್ಕೆ ಇಂದಿನ ದಿನ ಸರ್ವಶ್ರೇಷ್ಠವಾಗಿದೆ. ಗರ್ಭವತಿ ಮಹಿಳೆಯರು ತಮ್ಮ ಊಟ ಉಪಚಾರದ ಬಗ್ಗೆ ಗಮನವಿಟ್ಟುಕೊಳ್ಳಬೇಕು. ಅವಶ್ಯಕತೆಗಿಂತ ಹೆಚ್ಚು ಕೆಲಸ ಮಾಡಬೇಡಿ. ಇಂದಿನ ದಿನ ನೀವು ಸಮಾಧಾನದಿಂದ ಇರಿ. ಕನ್ಯಾ ರಾಶಿ, ಇಂದು ನೀವು ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳುವಾಗ ತಾಳ್ಮೆಯನ್ನು ತೋರಿಸಬೇಕು. ಇಂದು ತೆಗೆದುಕೊಳ್ಳುವ ನಿರ್ಣಯ ಪ್ರಭಾವ ನಿಮ್ಮ ಭವಿಷ್ಯದ ಮೇಲೆ ಬೀಳುತ್ತದೆ. ಅದರಿಂದ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ. ಅವಶ್ಯಕತೆ ಬಿದ್ದರೆ ನೀವು ನಿಮ್ಮ ಪರಿವಾರದವರ ಸಹಾಯವನ್ನು ತೆಗೆದುಕೊಳ್ಳಬಹುದು. ಅಂದಹಾಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ನೀವು ಸಮರ್ಥರು. ನೀವು ದೂರದಲ್ಲಿದ್ದರೆ ಒಬ್ಬರು ಇನ್ನೊಬ್ಬರನ್ನು ಭೇಟಿಯಾಗಲು ಬರುವ ಸಂಭವವಿದೆ. ನಿಮ್ಮ ಸಮಯದ ಪೂರ್ತಿ ಲಾಭ ಪಡೆಯಿರಿ. ನಿಮ್ಮ ಸಮಯದ ಲಾಭ ಪಡೆಯಿರಿ ಅಥವಾ ನಿಮ್ಮ ತಲೆಯಲ್ಲಿರುವ ಎಲ್ಲಾ ಮಾತನ್ನು ಹೇಳಲು ಮರೆಯದಿರಿ. ಇಂದಿನ ದಿನ ವಿಶೇಷವಾಗಿ ಡಿಪ್ಲೊಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಒಳ್ಳೆಯ ದಿನವಾಗಿದೆ. ಇಂದು ನಿಮಗೆ ಹೊಸ ಗ್ರಾಹಕರ ಅನೇಕ ಸಂಪರ್ಕ ಸಿಗುತ್ತದೆ. ನಿಮಗೆ ಸ್ವಲ್ಪ ಸಮಯ ಇದಕ್ಕೆ ಕೊಟ್ಟು ಅದರ ಲಾಭ ಪಡೆಯಬೇಕು. ಈ ಸಮಯದಲ್ಲಿ ಮಾಡಿದ ಕಷ್ಟವಾದ ಕೆಲಸವು ಭವಿಷ್ಯದಲ್ಲಿ ಲಾಭಕ್ಕಾಗಿ ಒಳ್ಳೆಯ ಅವಸರ ನೀಡುತ್ತದೆ. ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ. ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ. ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ. ಇಂದು ನೀವು ನಿಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವುದರ ಬದಲು ನಿಮ್ಮ ಮಾನಸಿಕ ಸುಧಾರಣೆಯ ಬಗ್ಗೆ ಆಸಕ್ತಿ ವಹಿಸುವಿರಿ. ಇಂದು ನೀವು ತಲೆ ಕೆಡಿಸಿಕೊಂಡಿರುವಿರಿ ಮತ್ತು ಆತ್ಮವಿಶ್ವಾಸವು ಕಡಿಮೆ ಇರುವುದು. ನೀವು ಯಾವುದಾದರೂ ತೊಂದರೆಯಲ್ಲಿದ್ದರೆ ಅದನ್ನು ಮುಗಿಸುವ ಸಮಯ ಬಂದಿದೆ. ನಿಮ್ಮ ಮೂಡ್ ಗಂಭೀರವಾಗಿ ಇರುವುದಿಲ್ಲ. ಆದರೂ ಇದರಿಂದ
ಬೇರೆ ಜನ ಪ್ರಭಾವಿತರಾಗುವರು. ಆದ್ದರಿಂದ ಇಂದು ಸ್ವಲ್ಪ ಸಮಯವನ್ನು ಮೀಸಲಾಗಿಟ್ಟು ಇದರ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ತುಲಾರಾಶಿ, ಯಾರಿಂದಲಾದರೂ ನಿಮ್ಮ ಸಂಬಂಧದಲ್ಲಿ ಕಹಿ ಉಂಟಾಗುತ್ತದೆ. ನೀವು ಯಾವುದಾದರೂ ದೊಡ್ಡ ಜಗಳದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅದನ್ನು ಪೂರ್ತಿಯಾಗಿ ನಾಶ ಮಾಡಿ. ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಿ. ಇಲ್ಲವಾದರೆ ನಿಮ್ಮ ಕಟು ಶಬ್ದಗಳನ್ನು ತೆಗೆದುಕೊಂಡು ಕೊನೆಗೆ ನಿಮಗೆ ಬೇಜಾರಾಗುತ್ತದೆ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಹೊಸ ಜೀವ ಬರುತ್ತದೆ. ನಿಮ್ಮ ಹಳೆಯ ಚಟಗಳನ್ನು ಬಿಟ್ಟು ಹೊಸದಾಗಿ ಶುರು ಮಾಡಲು ತಯಾರಾಗಿ. ಇದರಿಂದ ಜೀವನದತ್ತ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ಇದರಿಂದ ನಿಮ್ಮ ಸಂಗಾತಿಗೂ ಸುಖ ಸಿಗುತ್ತದೆ. ಇಂದಿನ ದಿನ ಅತ್ಯಂತ ಸುಗಮವಾದ ರೀತಿಯಲ್ಲಿ ಕಳೆಯುವುದಾದರೆ ಆಶ್ಚರ್ಯಕರ ರೀತಿಯಲ್ಲಿ ಇಂದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಸಿಗುವ ಸಂಭವವಿದೆ. ನೀವು ಸ್ವಲ್ಪ ತೊಂದರೆಗೊಳಗಾಗುವಿರಿ, ಏಕೆಂದರೆ ಹೊಸ ವಾತಾವರಣದಲ್ಲಿ ಸ್ವಾಭಾವಿಕತೆ ಇರುವ ಸಾಧ್ಯತೆ ಇದೆ. ಆದರೆ ವಸ್ತುಗಳು ಹಠಾತ್ತನೆ ಸಕಾರಾತ್ಮಕ ಪರಿಣಾಮವನ್ನುಂಟು ಮಾಡುವುದು. ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲ, ಆದರೆ ನೀವು ಈ ಸ್ಥಿತಿಯಿಂದ ಸುಲಭವಾಗಿ ಜಾರಿಕೊಳ್ಳುವಿರಿ. ನಿಮ್ಮ ಸೀನಿಯರ್ಗಳ ಜೊತೆ ಮತ್ತು ನಿಮ್ಮ ಸುಪೀರಿಯರ್ಗಳ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಿ. ನಿಮ್ಮ ಕಾರ್ಯಶೈಲಿ ತುಂಬಾ ಚೆನ್ನಾಗಿದೆ, ಆದರೂ ಕೆಲವು ಸಲ ಜನರಿಗೆ ನಿಮ್ಮ ಮಾತು ಇಷ್ಟವಾಗುವುದಿಲ್ಲ. ಇದರಿಂದ ನಿಮಗೆ ಆರ್ಥಿಕ ನಷ್ಟವಾಗುವುದು. ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ. ನೀವು ಅಭಿವೃದ್ಧಿ ಹೊಂದುವಿರಿ. ನಿಮ್ಮ ಸಮಯ ಬಂದಾಗ ನಿಮ್ಮ ಪ್ರಮೋಷನ್ ಕೂಡ ಆಗುವುದು. ಶರಾಬಿನಿಂದ ದೂರವಿರಿ. ಇದು ನಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ನೀವು ಕಾಯಿಲೆ ಬೀಳದಂತೆ ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ. ನಾನ್ ಆಲ್ಕೋಹಾಲ್ ಬೇವರೇಜ್ನ ತೆಗೆದುಕೊಳ್ಳಿ. ವೃಶ್ಚಿಕ ರಾಶಿ, ಪ್ರೇರಣೆಯೇ ಇಂದು ನಿಮ್ಮ ಮೂಲ ಮಂತ್ರ. ಇಂದು ನೀವು ನಿಮ್ಮನ್ನು ಎಂಥ ಕೆಲಸ ಮಾಡಲು ಪ್ರೇರೇಪಿಸುವಿರಿ ಎಂದರೆ ಅದನ್ನು ಬೇರೆಯವರು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ. ಇಂದು ಯಾವುದೇ ನಕಾರಾತ್ಮಕ ಭಾವನೆ ನಿಮ್ಮನ್ನು ಆವರಿಸಿಕೊಳ್ಳದಂತೆ ನೋಡಿಕೊಳ್ಳಿ. ಬದಲಿಗೆ ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ನಿಮ್ಮ ಗುರಿಯ ಕಡೆ ಮುಂದುವರಿಯಿರಿ. ನಿಮ್ಮ ಸ್ನೇಹಿತರು ನಿಮ್ಮ ಕಠಿಣ ನಿರ್ಧಾರದಿಂದ ಪ್ರಭಾವಿತರಾಗುತ್ತಾರೆ. ನಿಮ್ಮ ಪರಿವಾರದವರು ಮತ್ತು ಸ್ನೇಹಿತರಿಂದ ದೂರ ಸರಿದು ನಿಮ್ಮ ಜೊತೆಗಾರನೊಂದಿಗೆ ಸಮಯ ಕಳೆಯಲು ಇಷ್ಟಪಡುವಿರಿ. ಈ ವಿಷಯವನ್ನು ಫೋನಿನಲ್ಲಿಯೇ ಹೇಳಬಹುದಾಗಿದ್ದರೂ ನೀವು ಸ್ವಲ್ಪ ಸಮಯ ಅವರೊಂದಿಗೆ ಕಳೆಯಲು ಪ್ರಯತ್ನಿಸಿ. ಈ ಕ್ಷಣಗಳು ನಿಮಗೆ ಯಾವಾಗಲೂ ಜೊತೆಗಿರುವುದು. ಇಂದು ನೀವು ಯಾರಾದರೂ ಕೆಲಸದ ವ್ಯಕ್ತಿಯ ಜೊತೆ ಭೇಟಿಯಾಗುವ ಸಂಭವವಿದೆ. ಅವರು ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಿಸುತ್ತಾರೆ. ನಿಮಗೆ ಅವರ ಜೊತೆಯಲ್ಲಿ ಕುಳಿತುಕೊಂಡು ಅವರ ಅನುಭವಗಳನ್ನು ಕಲಿತುಕೊಳ್ಳಿ. ಇದರ ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ಮುಂದುವರಿಸಲು ಟೆಕ್ನಿಕಲ್ ಜ್ಞಾನವನ್ನು ಉಪಯೋಗಿಸಿಕೊಳ್ಳಿ. ತಾಂತ್ರಿಕವಾದ ಶಿಕ್ಷಣವು ನಿಮ್ಮನ್ನು ದೂರದ ಭವಿಷ್ಯದ ಕಡೆಗೆ ಕೊಂಡೊಯ್ಯುತ್ತದೆ. ನಿಮ್ಮ ಶ್ರಮದ ಫಲವಾಗಿ ನಿಮ್ಮ ಸಂಪಾದನೆ ಹೆಚ್ಚುವುದು. ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಪ್ರಮೋಷನ್ ದೊರೆಯಬಹುದು. ನೀವು ನಿಮ್ಮ ಪ್ರೊಡಕ್ಷನ್ ಸೇವೆಯ ಪ್ರಸಾರ ಮಾಡಿದರೆ ನಿಸ್ಸಂದೇಹವಾಗಿ ನಿಮ್ಮ ಸಂಪಾದನೆ ಹೆಚ್ಚಾಗುವುದು. ನಿಮ್ಮ ಪರಿಶ್ರಮದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿಯಾಗಲಿದೆ. ಇಂದು ನೀವು ಮಾನಸಿಕ ಒತ್ತಡದಿಂದ ಬೀಳಬಹುದು. ಜೀವನ ಕೆಲವೊಮ್ಮೆ ಎಚ್ಚರಿಕೆಯನ್ನು ನೀಡುವುದು. ಆದ್ದರಿಂದ ನೀವು ಆರಾಮವನ್ನು ಬಿಡಬೇಡಿ. ನಿಮ್ಮ ಮುಖ ಯಾವಾಗಲೂ ನಗುವಿನಿಂದ ಕೂಡಿರಲಿ. ವಿಶ್ರಾಂತಿ ಹಾಗೂ ಆಳವಾದ ಉಸಿರಿನಿಂದ ನಿಮಗೆ ಮನೆಯಲ್ಲಿ ಸಮಯ ಒಳ್ಳೆಯದಾಗಿ ಅನ್ನಿಸಲಿ. ಈ ಸಮಯ ಕಳೆದ ತಕ್ಷಣ ನೀವು ಮೊದಲಿನಂತೆ ಆರೋಗ್ಯವಾಗಿರುವಿರಿ. ಧನುರಾಶಿ, ಇಂದು ನೀವು ಯಾರು ನಿಮ್ಮನ್ನು ನಿರಾಶೆ ಮಾಡಿರುವರೋ ಅವರಿಂದ ಸ್ವಲ್ಪ ಹತಾಶರಾಗಿದ್ದೀರಿ. ಜನ ಆಣೆಯನ್ನು ಮಾಡಿಬಿಡುತ್ತಾರೆ, ಆದರೆ ಅದನ್ನು ನಿಭಾಯಿಸುವುದಿಲ್ಲ. ಇಂದು ನೀವು ನಿಮ್ಮ ತಲೆಯನ್ನು ಶಾಂತವಾಗಿ ಇರಿಸಿಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಬರುತ್ತಿರುವ ಈ ಅಡೆತಡೆ ಮುಕ್ತಾಯವಾಗುವುದು. ಇದು ಸಮಯದ ಜೊತೆಗೆ ಸಮಾಪ್ತಿಯಾಗುತ್ತದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಒಂದೇ ದಿನಚರಿಯಿಂದ ಬೇಜಾರಾಗಿರುವಿರಿ. ನೀವೇನಾದರೂ ಬಹಳ ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದರೆ, ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿದ್ದರೆ ಕೇವಲ ಒಂದು ಫೋನಿನಿಂದ ಅಥವಾ ಹೂವನ್ನು ತಂದು ಕೊಡುವುದರಿಂದ ಸಂಬಂಧದಲ್ಲಿ ಹೊಸ ಜೀವ ತುಂಬಬಹುದು. ಇಂದಿನ ದಿನ ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುತ್ತೀರಿ. ನೀವೇನಾದರೂ ಕೆಲಸದ ಹುಡುಕಾಟದಲ್ಲಿದ್ದರೆ ನೀವು ತುಂಬ ದಿನದಿಂದ ಕೆಲಸದ ಹುಡುಕಾಟದಲ್ಲಿ ಇದ್ದೀರಿ ಮತ್ತು ನಿಮ್ಮ ಅರ್ಜಿಯನ್ನು ಕಂಪನಿಗೆ ಕೊಡುತ್ತಾ ಬೇಜಾರಿನಲ್ಲಿ ಇದ್ದೀರಿ. ನಿಮ್ಮ ಪ್ರಯತ್ನವು ವ್ಯರ್ಥವಾಗುವುದಿಲ್ಲ. ಸರಿಯಾದ ರೀತಿಯಲ್ಲಿ ಯೋಚಿಸಿ ಮತ್ತು ಎಲ್ಲವೂ ಸರಾಗವಾಗಿ ಆಗುತ್ತದೆ. ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯನಿಂದ ಸ್ವಲ್ಪ ಆರ್ಥಿಕ ಸಹಾಯ ದೊರೆಯುವುದು. ಅದು ನಿಮಗೆ ಸಮೃದ್ಧಿಯನ್ನು ನೀಡುವುದು. ನೀವು ಯಾರಿಂದಲಾದರೂ ಹಣ ಪಡೆದಿದ್ದರೆ ಅದನ್ನು ತೀರಿಸಲು ಇನ್ನಷ್ಟು ಸಮಯ ಕೊಡಬಹುದು ಅಥವಾ ಅದನ್ನು ಮರೆತು ಬಿಡಲು ಹೇಳಬಹುದು. ಇನ್ನು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು. ಇಂದು ಇದರ ಜೊತೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ, ಜೊತೆಯಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಯನ್ನು ನಿಭಾಯಿಸಿ. ಮಕರ ರಾಶಿ, ವಿದ್ಯಾರ್ಥಿಗಳಿಗೆ ಯಾವುದಾದರೂ ಒಳ್ಳೆ ಸುದ್ದಿ ಸಿಗಬಹುದು. ಮುಖ್ಯವಾಗಿ ಅವರು ತಮ್ಮ ಪರೀಕ್ಷೆಯ ಫಲಿತಾಂಶಕ್ಕೆ ಕಾಯುತ್ತಿರಬಹುದು. ನೀವು ಬಹುಶಃ ಆಶ್ಚರ್ಯಚಕಿತರಾಗಿ, ಆದರೆ ಪರಿಣಾಮ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಇರುತ್ತದೆ. ಇಂದು ನೀವು ಸಂತೋಷವನ್ನು ಚೆನ್ನಾಗಿ ಆಚರಿಸಿ.
ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ. ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ. ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ. ನಿಮಗಾಗಿ ಜೀವನ ಪರ್ಯಂತದ ಕ್ಷೇತ್ರವು ಸಾಕಷ್ಟು ಸರಿಯಾದ ಹಾಗೂ ಭಾಗ್ಯದಿಂದ ಕೂಡಿದಂತೆ ಕಾಣಿಸುತ್ತಿದೆ. ಇನ್ನು ನೀವು ಹೊಸ ವ್ಯವಹಾರದ ಅಡಿಪಾಯವನ್ನು ಹಾಕಬಹುದು. ಈ ಯೋಜನೆಯನ್ನು ಪೂರ್ಣಗೊಳಿಸಲು ಬಹಳಷ್ಟು ಸಮಯವಾಗುವುದು. ಆದರೆ ಇಂದು ಆರಂಭಿಸುವುದರಿಂದ ಅದರ ಲಾಭವನ್ನು ನೀವು ಅನುಭವಿಸಬಹುದು. ನಿಮ್ಮ ಎಲ್ಲಾ ಸೃಜನಾತ್ಮಕ ಶಕ್ತಿ ಹಾಗೂ ಪ್ರತಿಭೆಯ ಉಪಯೋಗವನ್ನು ನಿಮ್ಮ ಕೆಲಸವನ್ನು ಸುಧಾರಿಸುವುದಕ್ಕಾಗಿ ಮಾಡಿ. ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು 2 ಸಲ ಯೋಚಿಸಿ. ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ. ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ. ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ. ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು. ನಿಮ್ಮ ಆತ್ಮವಿಶ್ವಾಸ ಎತ್ತರದಲ್ಲಿ ಇರುವುದು. ಎಲ್ಲರೊಡನೆ ಬೆರೆತು ನಿಮ್ಮ ಒಳ್ಳೆಯ ಅವಸ್ಥೆ ಇದೆ. ನೀವು ಆನಂದವನ್ನು ಅನುಭವಿಸಿ. ಜಿಮ್ಗೆ ಹೋಗಿ ಹಾಗೂ ಸಿಕ್ಕಿರುವ ಅವಕಾಶದ ಲಾಭ ಪಡೆಯಿರಿ. ಕುಂಭರಾಶಿ, ಇಂದು ನಿಮಗೆ ಅನಿಸುತ್ತದೆ ನೀವು ಕೋಪ ಹಾಗೂ ಚಿಂತೆಯನ್ನು ಅನುಭವಿಸುತ್ತಿದ್ದೀರಿ ಎಂದು. ಇಂದು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಉನ್ನತಿಯ ಕೈ ತಪ್ಪುವ ಕಾರಣ ಹತಾಶರಾಗದಿರಿ. ಆದರೆ ನೀವು ಈ ಪರಿಸ್ಥಿತಿಗಳಿಂದ ಹೆದರಬೇಡಿ, ಏಕೆಂದರೆ ಇದರಿಂದ ನಿಮಗೆ ತಿಳಿಯುತ್ತದೆ ನೀವು ನೀರಿನ ಎಷ್ಟು ಆಳದಲ್ಲಿ ಇದ್ದೀರಿ ಎಂದು. ಇದರಿಂದ ನೀವು ನಿಮ್ಮ ಜೀವನದ ಉದ್ದೇಶಗಳನ್ನು ಪಡೆಯಲು ಹೊಸ ಹಾದಿಗಳನ್ನು ಹಾಕಬಹುದು. ಇವತ್ತು ನೀವು ಯಾವುದಾದರೂ ಸಾಮಾಜಿಕ ಅಥವಾ ಪಾರಿವಾರಿಕ ಮಹೋತ್ಸವದಲ್ಲಿ ಸೇರಿಕೊಳ್ಳುತ್ತೀರಿ. ಅಲ್ಲಿ ನಿಮಗೆ ಒಬ್ಬರು ಮುಖ್ಯವಾದ ವ್ಯಕ್ತಿಯ ಪರಿಚಯವಾಗುತ್ತದೆ. ಅವರನ್ನು ನಿಮಗೆ ನಿಮ್ಮ ಸಂಬಂಧಿಕರೇ ಪರಿಚಯಿಸುತ್ತಾರೆ. ಈ ಸ್ಥಳವು ಹೊಸ ವ್ಯಕ್ತಿಯನ್ನು ಸೇರಲು ಸುರಕ್ಷಿತವಾಗಿದೆ ಮತ್ತು ಅನುಕೂಲವಾಗಿದೆ, ಏಕೆಂದರೆ ಅಲ್ಲಿ ನಿಮ್ಮ ಪರಿವಾರದವರು ಇರುತ್ತಾರೆ. ವಿದೇಶದಲ್ಲಿ ಏನಾದರೂ ಓದುವ ಬಗ್ಗೆ ಒಂದು ಸಂಸ್ಥೆಯಿಂದ ನಿಮಗೆ ಆಮಂತ್ರಣ ಬರಲಿದೆ. ಇದನ್ನು ಸರಿಯಾಗಿ ತೆಗೆದುಕೊಳ್ಳಿ, ಏಕೆಂದರೆ ಇದಕ್ಕೆ ನಿಮ್ಮ ಹತ್ತಿರ ಅನೇಕ ಕಾರಣ ಇದೆ. ನೀವು ವಿದೇಶಕ್ಕೆ ಹೋಗುವ ಅವಸರವನ್ನು ನೀವು ಕೈಯಿಂದ ತೆಗೆದುಕೊಳ್ಳುವುದರಿಂದ ನೀವು ನಿಮ್ಮ ಭವಿಷ್ಯವನ್ನು ವರ್ತಮಾನದಲ್ಲಿಯೇ ಸುಧಾರಿಸಿಕೊಳ್ಳುತ್ತೀರಿ. ಇಂದು ನಿಮಗೆ ಒಳ್ಳೆಯ ಸುದ್ದಿ ಕೇಳಿಸಿಕೊಳ್ಳಲು ಸಿಗುತ್ತದೆ. ವ್ಯಾಪಾರದಲ್ಲಿ ದೊಡ್ಡ ಪೆಟ್ಟು ಬೀಳುವ ಸಂಭವವಿದೆ. ಇದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ. ನೀವು ಈ ತೊಂದರೆಯಿಂದ ನಿಮ್ಮ ಬಿಸಿನೆಸ್ ಅನ್ನು ಉಳಿಸಲು ಪ್ರಯತ್ನಿಸಿ. ಅದನ್ನು ಒಂದು ಗುರಿಯಾಗಿ ಇಟ್ಟುಕೊಂಡು ಅದನ್ನು ಮುಟ್ಟಲು ಪ್ರಯತ್ನಿಸಿ. ಕೆಲವು ಕೆಲಸ ಮಾಡುವಂತಹ ಹಾಗೂ ನಿಷ್ಠಾವಂತ ಜನರನ್ನು ಜೋಡಿಸಿ, ಎಂದರೆ ಅವರು ನಿಮ್ಮ ಗುರಿಯನ್ನು ಮುಟ್ಟಲು ಸಹಕರಿಸುವಂತಿರಬೇಕು. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಮಾಧಾನದಿಂದ ಇರಬೇಕು. ಟಿವಿಯಲ್ಲಿ ತೋರಿಸುವಂತಹ ಮಿಷನ್ನಿಂದ ಮಾಡುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ಕೊಡಬೇಡಿ. ನಿಮಗೆಷ್ಟು ಗೊತ್ತಿದೆಯೋ ಅದನ್ನೇ ಮಾಡಿ. ಪೌಷ್ಟಿಕ ಆಹಾರ ಹಾಗೂ ವ್ಯಾಯಾಮದಿಂದ ನೀವು ಫಿಟ್ನೆಸ್ನ ಮೂಲ ಮಂತ್ರದವರೆಗೆ ತಲುಪಬಹುದು. ನಿಮ್ಮ ಡಯಟ್ನಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ. ಮೀನರಾಶಿ, ಇಂದು ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ಏಕೆಂದರೆ ನೀವು ಕೆಲವು ಸಮಸ್ಯೆಗಳಿಂದ ತೊಂದರೆಗೀಡಾಗುವ ಸಂಭವವಿದೆ. ನಿಮ್ಮ ಎಲ್ಲಾ ಸಮಸ್ಯೆಯು ಬೇಗ ಮುಗಿಯುತ್ತದೆ. ಹೆಚ್ಚು ಚಿಂತಿಸಬೇಡಿ. ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಹಾಗೆ ಎಂತಹ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರೆ ಅದು ನಿಮ್ಮಿಬ್ಬರಿಗೂ ಹಿತವಾಗಿರಬೇಕು. ಇಂದು ನೀವು ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರೊಡನೆ ಸಮಯ ಕಳೆಯಿರಿ. ಆಗ ನೋಡಿ ನಿಮ್ಮ ಸಮಸ್ಯೆಗಳೆಲ್ಲ ಹೇಗೆ ಧೂಳಿಪಟವಾಗುತ್ತವೆ ಎಂದು. ರೊಮ್ಯಾಂಟಿಕ್ ಜೀವನವು ಹಾಗೂ ಖುಷಿಯನ್ನು ತೆಗೆದುಕೊಂಡು ಬರುತ್ತದೆ. ಇದರ ಪರಿಣಾಮ ಕೇವಲ ನೀವು ನಿಮ್ಮ ಆರೋಗ್ಯದಲ್ಲಿ ನಿರಾಳವಾಗಿ ಇರುವ ಹಾಗೆ ಅನಿಸುತ್ತದೆ. ಇಂದಿನ ದಿನ ನಿಮಗೆ ವ್ಯವಹಾರದ ಸಫಲತೆಯ ಕಾರಣದಿಂದ ಎಂದೆಂದಿಗೂ ನೆನಪಿನಲ್ಲಿ ಇರುವುದು. ಇದು ನಿಮ್ಮ ಸಂಭವವಲ್ಲದ ಗುರಿಯನ್ನು ಸಾಧಿಸಲು ಆದರ್ಶವಾದ ದಿನವಾಗಿದೆ. ನೀವೇನಾದರೂ ವ್ಯವಹಾರದಲ್ಲಿರಿ ಅಥವಾ ನೌಕರಿಯಲ್ಲಿರಿ, ನೀವು ನಿಮ್ಮ ಯೋಚನೆಯಂತೆಯೇ ಗುರಿಯನ್ನು ಸಾಧಿಸಿಕೊಳ್ಳುವಿರಿ. ಹಣವನ್ನು ಸಂಪಾದಿಸಲು ದೊಡ್ಡ ಅವಕಾಶ ನಿಮ್ಮ ಮುಂದಿದೆ. ನೀವು ಇದರ ಲಾಭವನ್ನು ಪಡೆಯಿರಿ. ನೀವೇನಾದರೂ ಫಿಶ್ ಬಿಸಿನೆಸ್ನಲ್ಲಿ ಇದ್ದರೆ ಹೊಸ ಕೆಲಸ ದೊರೆಯುವುದು. ಒಂದು ಇಷ್ಟವಾಗದಿದ್ದರೆ ಬೇರೆ ಕೆಲಸ ಸಿಕ್ಕಿಬಿಡುವುದು. ನಿಮ್ಮ ಕಠಿಣ ಪರಿಶ್ರಮದ ಫಲ ಈಗ ದೊರೆಯುವುದು. ಆದ್ದರಿಂದ ನಿಮ್ಮ ಎಲ್ಲ ಸಂಪರ್ಕ ಮತ್ತು ಅವಕಾಶವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯದ ಪ್ರಕಾರ ಮುಂದೆ ಸಾಗಿ ಹಿಂದು ಮುಂದೆ ನೋಡಬೇಡಿ. ಇಂದು ಒಳ್ಳೆಯ ಆರೋಗ್ಯಕ್ಕಾಗಿ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿರಿ ಹಾಗೂ ವ್ಯಾಯಾಮದ ಆನಂದವನ್ನು ಪಡೆಯಿರಿ. ಇಂದು ನೀವು ಮನೆಯಿಂದ ಹೊರಗೆ ಸ್ಪೋರ್ಟ್ಸ್ ಅಥವಾ ಬೇರೆ ಯಾವುದಾದರೂ ವಿಶೇಷ ಕೆಲಸದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಇದ್ದರೆ ನಿಮಗೆ ಒಳಗಿನಿಂದ ವ್ಯಾಯಾಮ ಮಾಡಬೇಕು ಎಂದು ಅನಿಸುವುದು. ಹೊರಗೆ ಹೋಗಿ ಬೇರೆಯವರನ್ನು ಭೇಟಿಯಾಗುವುದರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತದೆ ಹಾಗೂ ಅದರ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೂ ಚೆನ್ನಾಗಿ ಆಗುತ್ತದೆ.